ಕೊನೆಯ ಕ್ಷಣದ NMMS ಪರೀಕ್ಷಾ ತಯಾರಿ ನಡೆಸುತ್ತಿರುವಂಥ ಎಲ್ಲ 8ನೇ ತರಗತಿ ವಿದ್ಯಾರ್ಥಿ ಮಿತ್ರರೇ, ಎಲ್ರಿಗೂ ನಮಸ್ಕಾರ. ಪಾಸಿಟಿವ್ ಅಟಿಟ್ಯೂಡ್ ಲೀಡ್ಸ್ ಟು ಪಾಸಿಟಿವ್ ರಿಸಲ್ಟ್ಸ್. ಇಟ್ ಮೇಕ್ಸ್ ಬಿಗ್ ಡಿಫರೆನ್ಸ್ ಇನ್ ಯುವರ್ ಲೈಫ್ ವೆನ್ ಯು ಸ್ಟೇ ಪಾಸಿಟಿವ್. ವಿತ್ ಎ ಪಾಸಿಟಿವ್ ಅಟಿಟ್ಯೂಡ್ ಇಟ್ ಈಸ್ ಪಾಸಿಬಲ್ ಟು ಟರ್ನ್ ದ ಸಿಚುವೇಶನ್ ಆಫ್ ಫೇಲ್ಯೂರ್ ಇನ್ ಟು ಸಕ್ಸಸ್. ಯಾವುದೇ ಒಂದು ಆಟದಲ್ಲಿ ನಾವು ಕೆಲಸದಲ್ಲಿ ಸಕ್ಸಸ್ಸನ್ನು ಕಾಣಬೇಕಾದ್ರೆ ನಮ್ಮ ಸಾಮರ್ಥ್ಯದಷ್ಟೇ ಇಂಪಾರ್ಟೆಂಟ್ ಪಾತ್ರವನ್ನು ವಹಿಸೋದು ಯಾವುದಂದ್ರೆ ನಮ್ಮ ಧನಾತ್ಮಕ ಮನೋಭಾವ. ಆದ್ದರಿಂದ ಸತತ 3 ತಿಂಗಳಿಂದ ನೀವು NMS ಪರೀಕ್ಷೆಗಾಗಿ ತಯಾರಿ ಮಾಡ್ತಾ ಇದ್ದೀರಿ. ಈ 3 ತಿಂಗಳ ಪರಿಶ್ರಮ ನಿಮಗೆ ಅತ್ಯುತ್ತಮವಾದಂಥ ಫಲ ಕೊಡಬೇಕಾದ್ರೆ ಪರೀಕ್ಷಾ ದಿನ ನಿಮ್ಮ ಮನಸ್ಥಿತಿ ಯಾವ ಥರ ಇರಬೇಕು, ಯಾವ ಥರ ಡೈರೆಕ್ಷನ್ಸನ್ನು ಫಾಲೋ ಮಾಡಿದ್ರೆ ನೀವು ಅಂದ್ಕೊಂಡಂಥ ಗುರಿಯನ್ನು ತಲುಪ್ಬೋದು ಅನ್ನುವಂಥ ಹಲವಾರು ಅಂಶಗಳನ್ನ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಮೊದಲಿಗೆ ಜನರಲ್ ಇನ್ಸ್ಟ್ರಕ್ಷನ್ನ ಕಡ್ಡಾಯವಾಗಿ ಪಾಲಿಸಲೇಬೇಕಂತ ಸೂಚನೆಗಳನ್ನ ನೋಡ್ತಾ ಹೋಗೋಣ. ಫಸ್ಟ್ ಇನ್ಸ್ಟ್ರಕ್ಷನ್ ಏನಂದ್ರೆ ಕರೆಕ್ಟ್ 9:30 ಅನ್ನೋದ್ರೊಳಗಾಗಿ ನಿಮ್ಮ ಪರೀಕ್ಷಾ ಕೇಂದ್ರಕ್ಕೆ ಬರಬೇಕು. 9:30 ಒಳಗೆ ಪರೀಕ್ಷೆ ಸ್ಟಾರ್ಟ್ ಆಗೋದು 10:00ಗೆ, ಬಟ್ ನೀವು ಎಷ್ಟಕ್ಕೆ ಬರಬೇಕು ಪರೀಕ್ಷಾ ಕೇಂದ್ರಕ್ಕೆ 9:30 ಅನ್ನೋದ್ರಾಗೆ ಬರಬೇಕು. 9:30 ಬಂದು 10 ಗಂಟೆ ಒಳಗಾಗಿ ನೀವು ಏನು ಮಾಡ್ಬೇಕಂದ್ರೆ ನಿಮ್ಮ ರಿಜಿಸ್ಟರ್ ನಂಬರ್ ಹಾಲ್ ಟಿಕೆಟ್ನಾಗ ಏನು ಹಾಲ್ ಟಿಕೆಟ್ ಒಳಗೆ ರಿಜಿಸ್ಟರ್ ನಂಬರ್ ಇರ್ತೈತಿಲ್ಲ ಅದನ್ನು ಯಾವ ಬ್ಲಾಕಿಗೆ ಹಾಕಿದ್ದಾರೆ, ಎಷ್ಟನೇ ರೂಮ್ನಾಗ ಐತಿ ಅಲ್ಲಿ ನೋಡಿಕೊಂಡು ರೆಡಿ ಇಟ್ಕೊಳ್ಳೋದು. 10 ಗಂಟೆಗೆ ನಿಮ್ಗೆ ಒಳಗೆ ಬಿಡ್ತಾರೆ. ಲೇಟಾಗಿ ಮನೆ ಬಿಡೋದ್ರಿಂದ ಏನು ಪ್ರಾಬ್ಲಮ್ ಆಗ್ತೈತೆ ಅಂದ್ರೆ ಹಿಂಗೂ ಬೈಕ್ ಐತ್ ಬಿಡಂತ ನೀವು ಲೇಟ್ ಮಾಡಿ ಬರೋಕ್ಕೆ ಬಂದಪ್ಪ ನೀವು ಎಂಡ್ ಮೂಮೆಂಟ್ಗೆ ಬೈಕ್ ಕೈ ಕೊಡ್ಬೋದು, ಅಥವಾ ತೀರಾ ಲೇಟ್ ಆಗೈತೆ ಅಂತೇಳಿ ಸ್ಪೀಡಾಗಿ ಬೈಕ್ ಡ್ರೈವ್ ಮಾಡೋಕ್ಕೆ ಹೋಗಿ ಏನಾದರೂ ಸಣ್ಣ ಪುಟ್ಟ ಅವಾಂತರಗಳಾಗ್ಬೋದು. ಅವಸರದಲ್ಲಿ ಹಾಲ್ ಟಿಕೆಟನ್ನು ಬಿಟ್ಟು ಬರ್ಬೋದು. ಈ ಥರ ಅವಾಂತರಗಳಾಗ್ತವೆ. ಅದಕ್ಕೋಸ್ಕರ ಪರೀಕ್ಷೆ ಸ್ಟಾರ್ಟ್ ಆಗೋದು 1 ತಾಸು ಮುಂಚೆ ಇರ್ತಾ ಅಂದರೆ 10:00 ಪರೀಕ್ಷೆ ಸ್ಟಾರ್ಟ್ ಆಗುತ್ತೆ. ನೀವು 9:00ಗೆ ಪರೀಕ್ಷಾ ಕೇಂದ್ರಕ್ಕೆ ಬರಬೇಕು. ಇದು ಫಸ್ಟ್ ಡೈರೆಕ್ಷನ್ಸ್. ನೆಕ್ಸ್ಟ್ 2ನೇ ಸೂಚನೆ ಏನಂದ್ರೆ ಬರಬೇಕಾದ್ರೆ ಹಾಲ್ ಟಿಕೆಟನ್ನು ಕಡ್ಡಾಯವಾಗಿ ತರಲೇಬೇಕು. ಅದಕ್ಕೆ ಅಂದರೆ ಹಾಲ್ ಟಿಕೆಟ್ ತರದೇ ಇದ್ದರೆ ನಿಮ್ಮ ಪರೀಕ್ಷಾ ಕೇಂದ್ರದಾಗ ನಿಮ್ಮನ್ನ ಒಳಗೆ ಬಿಡೋದಿಲ್ಲ. ಕಡ್ಡಾಯವಾಗಿ ಪರೀಕ್ಷಾ ಕೇಂದ್ರದಾಗ ಹೋಗ್ಬೇಕಾದ್ರೆ ಹಾಲ್ ಟಿಕೆಟ್ ತರಲೇಬೇಕು. ಅದಕ್ಕೆ ನೆನಪು ಮಾಡಿ ಮನೆಯನ್ನು ಬಿಡೋಕ್ಕಿಂತ ಪೂರ್ವದಲ್ಲಿ ಹಾಲ್ ಟಿಕೆಟ್ ಇಟ್ಕೊಂಡವೆಲ್ಲೋ, ಕಂಪಾಸ್ ಇಟ್ಕೊಂಡವೆಲ್ಲೋ, ಪೆನ್ ಇಟ್ಕೊಂಡವೆಲ್ಲ ಇಂತೆಲ್ಲ ನೋಡಿಕೊಂಡು ನೀವು ಪರೀಕ್ಷಾ ಕೇಂದ್ರಕ್ಕೆ ಬರಬೇಕು. 3ನೇ ಸೂಚನೆ ಏನಂದ್ರೆ ವಿದ್ಯುನ್ಮಾನ ಉಪಕರಣಗಳನ್ನು ಪರೀಕ್ಷಾ ಕೇಂದ್ರಕ್ಕೆ ತರುವ ಹಾಗಿಲ್ಲ. ಮೊಬೈಲ್ ಆಗಿರ್ಬೋದು, ಕ್ಯಾಲ್ಕುಲೇಟರ್ ಆಗಿರ್ಬೋದು, ಡಿಜಿಟಲ್ ವಾಚ್, ಸ್ಮಾರ್ಟ್ ವಾಚ್ ಅಂತ ಕರಿತೀವಿ, ಅವು ಯಾವುದಕ್ಕೂ ಕೂಡ ಪರೀಕ್ಷಾ ಕೇಂದ್ರದಲ್ಲಿ ಅವಕಾಶ ಇಲ್ಲ. ಕ್ಯಾಲ್ಕುಲೇಟ್ರಿಗೆ ಅವಕಾಶ ಇಲ್ಲ, ಡಿಜಿಟಲ್ ವಾಚು, ಎಲೆಕ್ಟ್ರಾನಿಕ್ ಉಪಕರಣಗಳು, ಬ್ಲೂಟೂತ್ ಇಂಥವಕ್ಕೆಲ್ಲ ಅವಕಾಶ ಇಲ್ಲ. ಅದಕ್ಕೆ ಅವನ್ನೆಲ್ಲವನ್ನು ಕೂಡ ಮನೆಗೆ ಬಿಟ್ಟು ಬರಿ. ಅದಕ್ಕೋಸ್ಕರ ಯಾವುದೇ ವಿದ್ಯುನ್ಮಾನ ಉಪಕರಣಗಳನ್ನ ಪರೀಕ್ಷಾ ಕೇಂದ್ರಕ್ಕೆ ತರಬೇಡ್ರಿ. ಇದು 3ನೇ ಇನ್ಸ್ಟ್ರಕ್ಷನ್. ಇನ್ನು 4ನೇ ಸೂಚನೆ ಏನಂದ್ರೆ ಬ್ಲೂ ಅಥವಾ ಬ್ಲ್ಯಾಕ್ ಬಾಲ್ ಪೆನ್ನನ್ನು ಬಳಸ್ಬೇಕು. ನೀವು ಬ್ಲೂ ಪೆನ್ನ ಬಳಸ್ತಿರ್ತೀರಿ ಯೂಶ್ವಲಿ, ಅಂದ್ರೆ ಈ ಥರ ಪೆನ್ ಅಂದರೆ ನೀವು ಹೆಂಗೆ ಮಸಿ ಪೆನ್ನಲ್ಲೇ ಬರೀತಿರ್ತಿರಲ್ಲ ಅಂಥ ಇಂಕ್ ಪೆನ್ನನ್ನು ತೆಗೆದುಕೊಂಡು ಬರೋಕ್ಕೆ ಹೋಗ್ಬಾರ್ದು. ಕೆಲವೊಮ್ಮೆ ಏನಾಗ್ತೈತೆ ಅಂದ್ರೆ ಇಂಕ್ ಪೆನ್ನ ತರೋದ್ರಿಂದ ಈ ಥರ ಹಿಂಗೆ ಕೊಡೋ ಮುಂದೆ ಇಂಕು OMR ಸೀಟ್ ಒಳಗೆ ಬಿದ್ದರೆ ಏನೋ ಆಪ್ಷನ್ 50ನೇ ಪ್ರಶ್ನೆಗೆ ಆಪ್ಷನ್ C ಶೇಡ್ ಮಾಡಿರ್ತೀರಿ, ಅದು ಏನಾಗ್ತೈತೆ ಅಂದ್ರೆ ಮುಚ್ಚಿ ಹೋಗೋ ಸಾಧ್ಯತೆ ಇರ್ತೈತೆ. ಅದಕ್ಕೋಸ್ಕರ ಇಂಕ್ ಪೆನ್ನನ್ನು ಬಳಸ್ಬೇಡ್ರಿ. ಬಾಲ್ ಪೆನ್, ಬ್ರೈಟ್ ಪೆನ್ ಅಂತ ಏನು ಕರಿತೀರಿ ನೀವು, 5 ರೂಪಾಯಿ 10 ರೂಪಾಯಿ ಒಂದು ಪೆನ್ನು ಅಂಥವನ್ನು ಬಳಸ್ರಿ. ಶೇಡ್ ಮಾಡ್ಬೇಕಾದ್ರೆ ನೀವು OMR ಒಳಗೆ ಈ ಥರ ಬಾಲ್ ಪೆನ್ನನ್ನು ನೀವು ಬಳಸಬೇಕು. OMR ನಿಮಗೆ ಕೊಟ್ಟ ತಕ್ಷಣ ಏನು ಮಾಡ್ಬೇಕಂದ್ರೆ OMR ಕೊಟ್ಟಿರೋಂಥ OMR ಅದರೊಳಗೆ ನಿಮ್ಮ ಹೆಸರು ಐತೋ ಇಲ್ಲ, ಆಲ್ಮೋಸ್ಟ್ ನಿಮ್ಮ ಹೆಸರು ನಿಮ್ಮ ರಿಜಿಸ್ಟರ್ ನಂಬರ್ ಪ್ರಿಂಟ್ ಆಗಿ ಬಂದಿರ್ತೈತಿ. OMR ಒಳಗೆ ಕೊಟ್ಟಿರೋಂಥ OMR ಅಲ್ಲಿ ನಿಮ್ಮ ಹೆಸರು ಐತೋ ಇಲ್ಲೋ, ನಿಮ್ಮ ಹಾಲ್ ಟಿಕೆಟ್ ನಂಬರ್ ಐತಿಲ್ಲೋ ಕರೆಕ್ಟ್ ಚೆಕ್ ಮಾಡಿ ಮೇಲೆ ಶೇಡ್ ಮಾಡೋಕ್ಕೆ ಶುರು ಮಾಡ್ಬೇಕು. ನಿಮ್ಮ ರಿಜಿಸ್ಟರ್ ನಂಬರ್ ಏನಿರ್ತೈತಲ್ಲ ಆ ರಿಜಿಸ್ಟರ್ ನಂಬರ್ ಕೆಳಗೆ ಈಗ 2 ಅನ್ನೋದು 1ನೇ ನಂಬರ್ ಇರ್ತದ್ರೆ 2ಕ್ಕೆ ಶೇಡ್ ಮಾಡ್ಬೇಕು, 9 ಇದ್ರೆ 9ಕ್ಕೆ ಶೇಡ್ ಮಾಡ್ಬೇಕು. ಈ ಥರ ಶೇಡ್ ಮಾಡೋದು ಇರ್ತಾವೆ. ಅದನ್ನು ನೀವು ನಿಮ್ಮ ಹೆಸರು, ನಿಮ್ಮ ಹಾಲ್ ಟಿಕೆಟ್ ನಂಬರು ಟ್ಯಾಲಿ ಆಗೈತಿಲ್ಲೋ ನೋಡ್ಕೊಂಡು ಶೇಡ್ ಮಾಡಬೇಕು, ನೋಡಿಕೊಂಡು ಸೈನ್ ಮಾಡಬೇಕು. ನೆಕ್ಸ್ಟ್ ನಾಮಿನಲ್ ರೋಲ್ ಅಂತೇಳಿ ಅದರೊಳಗೆ ಸೈನ್ ಮಾಡಿಸ್ಕೊಳಕ್ಕೆ ಬರ್ತಾರೆ. ನಾಮಿನಲ್ ರೋಲ್ ಅಂತೇಳಿ ಒಂದು ಫಾರ್ಮೇಟನ್ನು ತೆಗೆದುಕೊಂಡು ಬರ್ತಾರೆ. ಅದರೊಳಗೆ ನೀವು ಏನು ಚೆಕ್ ಮಾಡ್ಬೇಕಂದ್ರೆ ನಿಮ್ಮ ಹಾಲ್ ಟಿಕೆಟ್ ನಂಬರ್ ಅದರೊಳಗಿರೋ ಸೇಮ್ ಐತೋ ಇಲ್ಲೋ, ನಿಮ್ಮ ಹೆಸರು ಆ ನಾಮಿನಲ್ ರೋಲ್ ಒಳಗೆ ಕರೆಕ್ಟ್ ಐತೋ ಇಲ್ಲ ನೋಡಿಕೊಂಡು ಅದರೊಳಗೆ ಸಿಗ್ನೇಚರ್ ಮಾಡ್ಬೇಕು. ಅದರಲ್ಲಿ ಫೋಟೋ ಇರ್ತೈತಿ. ಆ ಫೋಟೋದಲ್ಲಿರುವಂಥ ವ್ಯಕ್ತಿ ನೀವು ಆಗಿದ್ದೀರೋ ಅದರ ಫೋಟೋ ನಿಮ್ಮದೇ ಐತಿಲ್ಲ ಅಂತ ಚೆಕ್ ಮಾಡಿ ನಿಮ್ಮ ಫೋಟೋ, ನಿಮ್ಮ ಹೆಸರು, ಹಾಜರಿ ಸಂಖ್ಯೆ ಅಂದರೆ ರಿಜಿಸ್ಟರ್ ನಂಬರ್ ಕರೆಕ್ಟ್ ಐತಿಲ್ಲ ನೋಡಿಕೊಂಡು ನಾಮಿನಲ್ ರೋಲ್ ಒಳಗೆ ಸೈನ್ ಮಾಡಬೇಕು. ನೆಕ್ಸ್ಟ್ OMR ಸೀಟ್ ಒಳಗೆ ಕ್ಯಾಂಡಿಡೇಟ್ ಸಿಗ್ನೇಚರ್ ಮತ್ತು ಸೂಪರ್ವೈಸರ್ ಸಿಗ್ನೇಚರ್ ಅಂತ ಇರ್ತೈತಿ. ಬಾಕ್ಸಾಗಿ ಕೊಟ್ಟಿರ್ತಾರೆ ಅದಕ್ಕೆ ಅಭ್ಯರ್ಥಿಯ ಸಹಿ, ಕ್ಯಾಂಡಿಡೇಟ್ ಸಿಗ್ನೇಚರ್, ಅದರಲ್ಲಿ ಕಡ್ಡಾಯವಾಗಿ ನಿಮ್ಮ ಸೈನ್ ಮಾಡಲೇಬೇಕು. ನೆಕ್ಸ್ಟ್ ಸೂಪರ್ವೈಸರ್ ಇನ್ವಿಜಿಲೇಟರ್ ಸಿಗ್ನೇಚರ್ ಅಂತ ಇರ್ತೈತಿ. ಅವ್ರು ಆಲ್ಮೋಸ್ಟ್ ಮಾಡ್ತಾರೆ. ಮಾಡದೇ ಇದ್ರೂ ಕೂಡ ನೀವೇನು ಮಾಡ್ಬೇಕಂದ್ರೆ ನೆನಪು ಮಾಡ್ಬೇಕು ಅವ್ರಿಗೆ. ಆಲ್ಮೋಸ್ಟ್ ಮಾಡ್ತಾರೆ, ಮಾಡದೇ ಇದ್ರೆ ನೀವೇನು ರಿಮೈಂಡ್ ಮಾಡ್ಬೇಕು, ಸರ್ ನಿಮ್ದು ಸಿಗ್ನೇಚರ್ ಮಾಡಿಲ್ರಿ ಅಂತಂದು. ಯಾಕಂದ್ರೆ ನೀವು ಅನ್ಸೈನ್ಡ್ OMR ವಿಲ್ ಬಿ ರಿಜೆಕ್ಟೆಡ್ ಅಂದ್ರೆ OMR ಒಳಗೆ ಸೂಪರ್ವೈಸರ್ ಸಹಿ ಇಲ್ಲದೆ ಇದ್ರೆ ಏನಾಕೈತೆ ಅಂದ್ರೆ ರಿಜೆಕ್ಟ್ ಆಗೋ ಸಾಧ್ಯತೆ ಇರ್ತೈತೆ. ಅದಕ್ಕೋಸ್ಕರ ನೀವು ಇವನ್ನೆಲ್ಲ ಸ್ವಲ್ಪ ಸಣ್ಣ ಸಣ್ಣ ಸಂಗತಿಗಳನ್ನು ಗಮನದಲ್ಲಿಡಬೇಕು. ನಿಮ್ಮ ಸೈನ್ ಕಡ್ಡಾಯವಾಗಿರಬೇಕು. ಮೋಸ್ಟ್ಲಿ ನಿಮ್ದು ಹೆಬ್ಬೆಟ್ಟು ತೊಗೋಬೋದು ಅವರು. ನೆಕ್ಸ್ಟ್ ಸೂಪರ್ವೈಸರ್ ಸೈನ್ ಕೂಡ ಕಡ್ಡಾಯವಾಗಿರ್ಬೇಕು. ಇದು ಒಂದು ಪ್ರಮುಖ ಸೂಚನೆ. ನೆಕ್ಸ್ಟ್ ಹೋದ ತಕ್ಷಣ ಅವರು ಹಾಲ್ ಟಿಕೆಟನ್ನು ಚೆಕ್ ಮಾಡ್ತಾರೆ. ನೀವೇನು ಮಾಡ್ಬೇಕಂದ್ರೆ ಆಲ್ಮೋಸ್ಟ್ ಅವ್ರು ನೆನಪು ಮಾಡಿ ಹಾಲ್ ಟಿಕೆಟ್ ಮುಂದೆ ಪೇಪರ್ 1 ಮುಂದೆ 10:00ರಿಂದ 12 ಗಂಟೆ ಇರುತ್ತೆ ಸೈನ್ ಮಾಡ್ತಾರೆ ಅವರು. ಸೈನ್ ಮಾಡದೇ ಇದ್ರೆ ಏನು ಮಾಡಿರಿ ನೀವು ಹಾಲ್ ಟಿಕೆಟ್ ಮೇಗ ಸೂಪರ್ವೈಸರ್ ಸಿಗ್ನೇಚರನ್ನು ತೆಗೆದುಕೊಳ್ಳಿ. ನೀವು ಪರೀಕ್ಷೆ ಅಟೆಂಡ್ ಮಾಡಿರಿ ಅನ್ನೋದಕ್ಕೆ ನಿಮಗೆ ಅಥೆಂಟಿಕ್ ಆಗಿರುವಂಥ ಡಾಕ್ಯುಮೆಂಟ್ ಯಾವುದಂದ್ರೆ
NMMS ಹಾಲ್ ಟಿಕೆಟನ್ನು ನೀವು ಎಲ್ಲಿವರೆಗೂ ಕಾಯ್ದೆ ಇಡಬೇಕಂದ್ರೆ NMMS ಪರೀಕ್ಷೆ ರಿಸಲ್ಟ್ ಬಂದು NMMS ಸ್ಕಾಲರ್ಶಿಪ್ ಹಾಕಬೇಕಾಗುತ್ತೆ ಶಾಲೆ ವತಿಯಿಂದ ಅಲ್ಲಿವರೆಗೂ ಕೂಡ ಕಾಯ್ದೆ ಇಡಬೇಕು. ಯಾಕಂದ್ರೆ ಅಲ್ಲೆಲ್ಲ NMMS ಹಾಲ್ ಟಿಕೆಟ್ ನಂಬರ್ ಹಾಕ್ಬೇಕು, ರಿಜಿಸ್ಟರ್ ನಂಬರ್ ಹಾಕಬೇಕಾಗತ್ತೆ. ಇದು ಪ್ರಮುಖ ಡಾಕ್ಯುಮೆಂಟ್ ಆಗ್ತೈತೆ ನಿಮಗೆ. ಅದಕ್ಕೆ ಪರೀಕ್ಷೆಯ ಕೇಂದ್ರದೊಳಗೆ ಹೋಗಿದ ಮೇಲೆ ಸೂಪರ್ವೈಸರ್ ಸಿಗ್ನೇಚರನ್ನು ನೀವು ಹಾಲ್ ಟಿಕೆಟ್ ಮೇಲೆ ಕಡ್ಡಾಯವಾಗಿ ತೆಗೆದುಕೋಬೇಕು, ನೆನಪು ಮಾಡಿ ತೆಗೆದುಕೋರಿ. ಭಾಳ ಇಂಪಾರ್ಟೆಂಟ್ ಏನಂದ್ರೆ ಇತ್ತೀಚೆಗೆ ಸ್ವಲ್ಪ ಕರೋನಾ ಹಾವಳಿ ಜಾಸ್ತಿ ಆಗ್ತಾ ಇದೆ. ಎಲ್ಲರೂ ಒಂದು ಕಡೆ ಗುಂಪು ಕೊಡುವಂಥ ಸಂದರ್ಭ ಎಲ್ಲೆಲ್ಲಿ ಬರ್ತೈತೆ ಅಲ್ಲೆಲ್ಲ ನೀವು ಮಾಸ್ಕ್ ತೆಗೆದುಕೊಂಡು ಹೋಗ್ಬೇಕು, ಮಾಸ್ಕ್ ಹಾಕ್ಕೊಂಡು ಹೋಗ್ಬೇಕು. ನಿಮ್ಮ ಪರೀಕ್ಷೆ ಹಾಲ್ ಒಳಗೆ ಕುಂತ ಮೇಲೆ ಒಂದು ಡೆಸ್ಕ್ ಒಳಗೆ ಒಬ್ಬೊಬ್ಬರನ್ನ ಹಾಕಿರ್ತಾರೆ, ಹಾಗಾಗಿ ಡಿಫ್ರೆನ್ಸ್ ದೂರ ಇರ್ತೈತಿ. ಅವಾಗ ನೀವು ಮಾಸ್ಕ್ ತೆಗೆದು ನೀವು ಪರೀಕ್ಷೆಯನ್ನು ಬರೀಬೋದು. ಬಟ್ ಎಲ್ಲೆಲ್ಲಿ ಗುಂಪಿರೋ ಪ್ರಸಂಗ ಬಂದಿರ್ತೈತಿ ಅಲ್ಲಿ ಮಾಸ್ಕನ್ನು ಹಾಕೊಳ್ಳ್ರಿ. ಅಂದ್ರೆ ಪರೀಕ್ಷಾ ಕೇಂದ್ರಕ್ಕೆ ನೀವು ಮಾಸ್ಕನ್ನು ತೆಗೆದುಕೊಂಡು ಹೋಗ್ರಿ, ವಾಟರ್ ಬಾಟಲನ್ನು ತೆಗೆದುಕೊಂಡು ಹೋಗ್ರಿ. ಇಷ್ಟು ಜನರಲ್ ಇನ್ಸ್ಟ್ರಕ್ಷನ್ಸ್ ನೋಡಿ. ಸಿಚುವೇಶನ್ ಸ್ಟಾರ್ಟಿಂಗ್ಲಿಂದ ಏನೇನು ಇರ್ತೈತಿ ಅಂದ್ರೆ ಹೇಳ್ಬಿಡ್ತಾನೆ. ಫಸ್ಟ್ ನೀವು ಪರೀಕ್ಷೆ ಹಾಲ್ ಒಳಗೆ ಕುಂತ ತಕ್ಷಣ ನಿಮ್ಮ ಹಾಲ್ ಟಿಕೆಟನ್ನು ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಅದರೊಳಗೆ ನೀವು ಸಿಗ್ನೇಚರನ್ನು ತೆಗೆದುಕೋಬೇಕು. ನೆಕ್ಸ್ಟ್ ಏನು ಮಾಡ್ತಾರೆ ಅಂದ್ರೆ OMR ಶೀಟನ್ನು ಕೊಡ್ತಾರೆ. ಅವರು OMR ಶೀಟ್ ಕೊಟ್ಟ ತಕ್ಷಣ ಕೊಟ್ಟಿರೋಂಥ OMR ಶೀಟು ನಿಮ್ಮದೇ ಐತೋ ಇಲ್ಲೋ, ನಿಮ್ಮ ಹೆಸರು ಐತೋ ಇಲ್ಲೋ, ನಿಮ್ಮ ರಿಜಿಸ್ಟರ್ ನಂಬರ್ ಐತೋ ಇಲ್ಲೋ ನೋಡಿಕೊಂಡು ಶೇಡ್ ಮಾಡ್ಬೇಕು, ಡೈರೆಕ್ಟ್ ಶೇಡ್ ಮಾಡೋಕ್ಕೆ ಹೋಗ್ಬಾರ್ದು. ಇವಿಷ್ಟು ಇನ್ಸ್ಟ್ರಕ್ಷನ್ನು. ನೆಕ್ಸ್ಟಲ್ಲಿ OMR ಶೀಟ್ ಒಳಗೆ ಕ್ಯಾಂಡಿಡೇಟ್ ಸಿಗ್ನೇಚರ್ ಇರ್ತೈತಿ, ಸೂಪರ್ವೈಸರ್ ಸಿಗ್ನೇಚರ್ ಇರ್ತೈತಿ. ಅವು ಎರಡನ್ನೂ ಕೂಡ ಮಾಡಬೇಕು. ನಿಮ್ಮ ಎಡಗೈ ಹೆಬ್ಬೆಟ್ಟನ್ನು ಸಹಿ ತೊಗೊಂಡ್ರೆ ತೊಗೋಬೋದು, ಇಲ್ಲಾಂದ್ರೆ ನಡೀತೈತಿ. ಇವಿಷ್ಟನ್ನು ಡೈರೆಕ್ಷನ್ಸ್ ಫಾಲೋ ಮಾಡಿದ ಮೇಲೆ ಕ್ವಶನ್ ಪೇಪರ್ ಬುಕ್ಲೆಟನ್ನು ಕೊಡ್ತಾರೆ. ನಿಮ್ಗೆ ಕ್ವಶನ್ ಪೇಪರ್ ಬುಕ್ಲೆಟ್ ಕೊಟ್ಟ ತಕ್ಷಣ ಅದು ಪ್ಯಾಕ್ ಇರ್ತೈತೆ. ಅದು ಬೆಲ್ ಹಾಕಿದ ತಕ್ಷಣ ಆ ಪ್ಯಾಕನ್ನು ಓಪನ್ ಮಾಡಬೇಕು. ಕ್ವಶನ್ ಪೇಪರ್ ಬುಕ್ಲೆಟ್ ಓಪನ್ ಮಾಡಿದ ತಕ್ಷಣ ನೀವೇನು ಮಾಡ್ಬೇಕಂದ್ರೆ, ಈ ಯೂಶ್ವಲಿ ಎಲ್ಲ ಪರೀಕ್ಷೆಗಳಲ್ಲಿ ಕ್ವಶನ್ ಪೇಪರ್ ಓದ್ರಿ ಅಂತ ಡೈರೆಕ್ಷನ್ಸ್ ಹೇಳ್ತಾರೆ. ಬಟ್ ಇಲ್ಲಿ NMMS ಪರೀಕ್ಷೆಯಲ್ಲಿ ನೀವು ಕ್ವಶನ್ ಪೇಪರ್ 90 ಪ್ರಶ್ನೆ ಓದ್ಕೊಂಡು ಕೂತ್ರೆ 15-20 ನಿಮಿಷ ಅಲ್ಲೇ ಟೈಮ್ ಹೋಗಿಬಿಡ್ತೈತೆ. ಅದಕ್ಕೆ ಕಂಪ್ಲೀಟಾಗಿ ಕ್ವಶನ್ ಪೇಪರ್ನ ಓದಕ್ಕೆ ಹೋಗ್ಬೇಡ್ರಿ. ಫಸ್ಟ್ ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ನಿಮ್ಗೆ ಕೆಲಸ ಏನಂದ್ರೆ ಯಾವ ಈಸಿ ಪ್ರಶ್ನೆ ಎಲ್ಲಿದೆ ಅಂತೇಳಿ ಗುರುತು ಮಾಡ್ಕೋಬೇಕು. ಯಾಕಂದರೆ ಈಸಿ ಟು ಡಿಫಿಕಲ್ಟ್ ಹೋಗ್ಬೇಕು. ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ನ ಹೆಂಗೆ ಬಿಲ್ಡ್ ಮಾಡ್ಕೋಬೇಕಂದ್ರೆ, ಹೈಯೆಸ್ಟ್ ಅಂಕ ತೊಗೊಂಡು ಸೇಫ್ ಅಂತ ಹೆಂಗೆ ತಲುಪಬೇಕಂದ್ರೆ, ನೀವು ಕನಿಷ್ಠ ಪೇಪರ್ನ ಜಿಮ್ಯಾಟ್ ಒಳಗೆ 50ರಿಂದ 60 ಅಂಕ ತೆಗೆದುಕೊಳ್ಳೋ ನಿಮ್ಮ ಗುರಿ ಆಗಿದ್ರೆ 50 ಅಂಕ ತೆಗೆದುಕೊಳ್ಳೋಕೆ ಫಸ್ಟ್ ಏನೇನು ಬೇಕು ಎಲ್ಲವನ್ನೂ ಮಾಡಿಬಿಡೋಕೆ ಫಸ್ಟ್. ಯಾಕಂದ್ರೆ ನಿಮಗೆ ಕಾನ್ಫಿಡೆನ್ಸ್ ಐತಿ. ಈಗ 38 ಟೈಪ್ ಒಳಗೆ ಒಂದಿಷ್ಟು ಪ್ರಶ್ನೆ ನಿಮ್ಗೆ ಗ್ಯಾರಂಟಿ ಗೊತ್ತಿರ್ತಾವೆ. ಏನು ಚಿತ್ರಕ್ಕೆ ಸಂಬಂಧಪಟ್ಟದಾಗಿರ್ಬೋದು, ಛೇದಿಸುವ ಆಕೃತಿಗಳು, ಚಿತ್ರಗಳಿಗೆ ಸಂಬಂಧಪಟ್ಟದ್ದು, ಇವೆಲ್ಲ ಭಾಳಷ್ಟು ಈಸಿ ಇರ್ತಾವೆ. ಆ ಚಿತ್ರ ಸಂಬಂಧಪಟ್ಟ ಪ್ರಶ್ನೆ ಎಲ್ಲಿದವು, ಆಮೇಲೆ ಚಿತ್ರಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಎಲ್ಲಿದವು, ಗ್ಲಾನ್ಸ್ ಮಾಡೋದು 1-2 ನಿಮಿಷದೊಳಗೆ ಫಾಸ್ಟಾಗಿ ನೋಡ್ತಾ ಹೋಗ್ಬೇಕು. ಅಂದರೆ ನಿಮಗೆ ಆ 90 ಪ್ರಶ್ನೆಗಳಲ್ಲಿ ನಿನಗೆ ತುಂಬ ಸುಲಭವಾಗಿ ಗೊತ್ತಿರೋಂಥ ಪ್ರಶ್ನೆಗಳು ಎಲ್ಲಿದಾವೆ ಅನ್ನೋದು ಗುರುತಾಗ್ತೈತಿ. ಆವಾಗ ಇಷ್ಟು ಗುರುತು ಮಾಡ್ಕೊಂಡ್ಮೇಲೆ ಇದನ್ನು ಎಷ್ಟು 1-2 ನಿಮಿಷದೊಳಗೆ ಮುಗಿಸ್ಬೇಕಿದೆ. ಹಬ್ಬ ಅಂದರೆ 2 ನಿಮಿಷ, ಯಾಕಂದ್ರೆ ಟೈಮ್ ಭಾಳ ಇಂಪಾರ್ಟೆಂಟ್. ನೀವು 5-10 ನಿಮಿಷ ಇದನ್ನು ಮಾಡ್ಕೊಂಡು ಕೂತ್ರೆ ಆಮೇಲೆ ಏನಾಗುತ್ತೆ, ಭಾಳಷ್ಟು ಟೆನ್ಷನ್ ಆಕೈತೆ ಎಂಡ್ ಮೂಮೆಂಟಿಗೆ. ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ಫಾಸ್ಟಾಗಿ 1 ನಿಮಿಷದೊಳಗೆ ಯಾವ ಪ್ರಶ್ನೆ ಎಲ್ಲೆಲ್ಲದು, ಯಾವ ಈಸಿ ಅದು, ಯಾವ ಡಿಫಿಕಲ್ಟ್ ಅದು, ಈ ಥರ ಮಾಡ್ಕೊತ ಹೋಗೋದ್ರಿಂದ, ಬ್ರೀಫ್ ಆಗಿ ಆ ಥರ ಮಾಡೋದ್ರಿಂದ ಗೊತ್ತಿಲ್ಲದ ಪ್ರಶ್ನೆಗೆ ನಮ್ಮ ಸುಪ್ತ ಮನಸ್ಸು ಉತ್ತರವನ್ನು ಹುಡುಕ್ತಿರ್ತೈತಿ. ಅದು ಕೂಡ ಒಂದು ಹೆಲ್ಪ್ ಆಗ್ತೈತಿ. ಜೊತೆಗೆ ನಿಮಗೆ ಈಸಿ ಇರೋ ಪ್ರಶ್ನೆ ಯಾವ ಅನ್ನೋದು ಗೊತ್ತಾಗತ್ತೆ. ಈಗ ಸೇಫ್ ಅಂತ ತಲುಪಬೇಕಂತ ಹೇಳಿದ್ವಲ್ಲ ನಾವು, ನೀವು ಫಸ್ಟ್ ಏನು ಮಾಡ್ಬೇಕಂದ್ರೆ ಅಗ್ರಿ ಈಸಿ ನಿನಗೆ ಯಾವ ಅನ್ನಿಸ್ತಾವೆ ಅವನ್ನ ಬಿಡ್ಸಕ್ಕೆ ಟ್ರೈ ಮಾಡ್ಬೇಕು. ನೋಡಿ, ತುಂಬ ಸುಲಭ ಅನಿಸುವಂಥ ಪ್ರಶ್ನೆಗಳು ಯಾವುವು, ಯೂಶ್ವಲಿ ಎಲ್ಲರಿಗೆ ಚಿತ್ರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಎಲ್ರಿಗೂ ಈಸಿ ಅನ್ನಿಸ್ತಾವೆ. ಚಿತ್ರಕ್ಕೆ ಅಂದರೆ ಆಕೃತಿಗಳ ಶ್ರೇಣಿ, ಆಕೃತಿಗಳನ್ನ ಪೂರ್ಣಗೊಳಿಸೋದು, ವಿಭಿನ್ನವಾಗಿರುವಂಥ ಆಕೃತಿಗಳು, ಸಾಮ್ಯತೆ ಆಕೃತಿಗಳು, ಈ ಥರ ಏನು ಚಿತ್ರಕ್ಕೆ ಸಂಬಂಧಪಟ್ಟದ್ದು ಇರ್ತಾವಲ್ಲ, ಅಲ್ಲಿ ನೀವು ಒಂದು ಪಾಯಿಂಟನ್ನು ಗಮನದಲ್ಲಿಟ್ಟುಕೊಂಡು 2 ಆಯ್ಕೆಯನ್ನು ತೆಗೆದು ಹಾಕ್ತೀರಿ ಎಲಿಮಿನೇಷನ್ ಮೆಥಡ್ಲಿಂದ. ಇನ್ನೂ ಒಂದು ಅಂಶವನ್ನು ಗಮನಿಸಿ 2ರೊಳಗೆ ಅಲ್ಲಿ ಕೂಡ ನೀವು ಎಕ್ಸೈಟ್ಮೆಂಟ್ ಆಗಬಾರ್ದು. ಭಾಳಷ್ಟು ಎಕ್ಸೈಟ್ ಆಗೋದ್ರಿಂದ ಭಾಳ ಈಸಿ ಐತೆ ಅಂದ್ಕೊಂಡು ಆ B-C ಒಳಗೆ 2 ಡೌಟ್ ಇರ್ತೈತೆ ನಿಮಗೆ. ಅದಕ್ಕೆ ನೀವು ಅಲ್ಲಿ ಸ್ವಲ್ಪ ಕೂಲಾಗಿ B ಕರೆಕ್ಟೋ C ಕರೆಕ್ಟೋ 100% ನೋಡಿಕೊಂಡು ಆಮೇಲೆ ಶೇಡ್ ಮಾಡ್ಬೇಕು. ಯಾಕಂದ್ರೆ ಗೊತ್ತಿರೋ ಪ್ರಶ್ನೆಗೆ ಉತ್ತರವನ್ನು ಯಾವತ್ತೂ ತಪ್ಪು ಮಾಡೋಕ್ಕೆ ಹೋಗಬಾರ್ದು. ಇವ ನಿಮ್ಮನ್ನು ಕೈ ಹಿಡಿಯುವಂಥವು. ಅದಕ್ಕೆ ಯಾವ್ಯಾವ ಗ್ಯಾರಂಟಿ ಗೊತ್ತಿರ್ತಾವಲ್ಲ ಚಿತ್ರಕ್ಕೆ ಸಂಬಂಧಪಟ್ಟದ್ದು, ಚಿತ್ರಕ್ಕೆ ಸಂಬಂಧಪಟ್ಟದ್ದು ಒಂದು 15-20 ಚಿತ್ರಕ್ಕೆ ಸಂಬಂಧಪಟ್ಟದ್ದು ಆಲ್ಮೋಸ್ಟ್ ಎಲ್ಲ ಜಿಮ್ಯಾಟ್ ಪರೀಕ್ಷೆ ಒಳಗೆ ಕನಿಷ್ಠ 20 ಗರಿಷ್ಠ 30 ತನಕ ಪ್ರಶ್ನೆಗಳಿರ್ತಾವೆ. ಅಲ್ಲೇ ನಿಮಗೆ 25-30 ಮಾರ್ಕ್ಸ್ ಬಂದುಬಿಟ್ರೆ ನಿಮಗೆ ಭಾಳಷ್ಟು ಹೆಲ್ಪ್ ಆಗ್ತದೆ. ಆಮೇಲೆ ಚಿತ್ರಗಳು, ಆಮೇಲೆ ಛೇದಿಸುವ ಆಕೃತಿಗಳಂತೂ 3 ಪ್ರಶ್ನೆ ಭಾಳಷ್ಟು ಈಸಿ ಇರ್ತಾವೆ. ಅಲ್ಲೇ ಡಯಾಗ್ರಾಮ್ ನೋಡಿಕೊಂಡು ಚಹಾ ಕುಡಿಯೋರ ಸಂಖ್ಯೆ, ಚಹಾವನ್ನು ಮಾತ್ರ ಕುಡಿಯೋರ ಸಂಖ್ಯೆ, ಚಹಾ ಮತ್ತು ಕಾಫಿ ಕುಡಿಯೋರ ಸಂಖ್ಯೆ ನೋಡಿದ ತಕ್ಷಣ ಈಸಿ ಇರುತ್ತೆ. ಅಂಥವು ಮಾಡ್ಬೋದು. ಅನ್ನಿಸ್ತು ಸಂಖ್ಯೆಗಳ ಗೋಪುರಾಕೃತಿ, ನಂಬರ್ಸ್ ಪಿರಮಿಡ್, ಇಂಥವು ಏನು ಈಸಿ ಅಂತ ಅನ್ನಿಸ್ತಾವಲ್ಲ, ಇವನು ಮಾಡ್ಕೊತ ಹೋಗಿ ನೀವು ಒಂದು 40-50 ಮಾರ್ಕ್ಸ್ ತನಕ ರೀಚ್ ಆಗಿಬಿಟ್ರೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗಿಬಿಡ್ತೈತಿ, ತಂತಾನೆ ಬಿಲ್ಡ್ ಆಗಿಬಿಡ್ತೈತಿ.
ಅದು ಎಷ್ಟು ಒಳ್ಳೆ ಕೆಲಸ ಮಾಡ್ತೈತೆ ಅಂದರೆ ಕಾನ್ಫಿಡೆನ್ಸ್ ನಿಮಗೆ ತುಂಬ ಡಿಫಿಕಲ್ಟ್ ಇರೋ ಪ್ರಶ್ನೆಯನ್ನು ಕೂಡ ಸುಲಭವಾಗಿ ಉತ್ತರಿಸೋದಕ್ಕೆ ಮೈಂಡ್ ಸೆಟ್ಟನ್ನು ರೆಡಿ ಮಾಡ್ತೈತೆ. ಅದಕ್ಕೆ ನೀವು ಈಸಿ ಟು ಡಿಫಿಕಲ್ಟ್ ಹೋಗ್ಬೇಕು. ಚಿತ್ರ ಸಂಬಂಧಪಟ್ಟದ್ದು ಬಿಡಿಸಿದ್ರಿ, ವೆನ್ನಕ್ಷೆ ಬಿಡಿಸಿದ್ರಿ, ನೆಕ್ಸ್ಟ್ ಛೇದಿಸುವ ಆಕೃತಿಗಳು ಬಿಡಿಸಿದ್ರಿ, ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಅಕ್ಷರಗಳಿಗೆ ಸಂಬಂಧಪಟ್ಟಂತೆ ಬಿಡಿಸ್ಬೇಕು. ಆಲ್ಫಾಬೆಟ್ಸ್ ಇರ್ತಾವಲ್ಲ ಅವನ್ನ ಬಿಡಿಸ್ಬೇಕು. ಯಾಕಂದ್ರೆ ಅಲ್ಲಿ A to Z ವರೆಗೆ ಬಿಟ್ಟರೆ ಬೇರೆ ಏನಿಲ್ಲ. A to Z ವರೆಗೂ ನೀವು ಕಚ್ಚಾ ಭಾಗದಲ್ಲಿ ಬರ್ಕೊಂಡು ಅವ್ನು ಏನು ಮಾಡ್ಬೇಕಂದ್ರೆ ಅವಕ್ಕೆ ನಂಬರಿಂಗ್ ಕೊಡ್ತೀರಿ. ನೆಕ್ಸ್ಟ್ ಎದಿಂದ M ವರೆಗೂ ಒಂದು ಸೆಟ್ ಬರ್ಕೊಂಡು ನೆಕ್ಸ್ಟ್ Nದಿಂದ Z ವರೆಗೂ ಈ ಥರ ಒಂದಿಷ್ಟು ಟ್ರಿಕ್ಸ್ ಏನಿದಾವಲ್ಲ ಅವನ್ನೆಲ್ಲ ಬರ್ಕೊಂಡು ಇಟ್ಕೊಂಡ್ಬಿಟ್ರೆ ಎಲ್ಲವೂ ಅದರೊಳಗೆ ಇರ್ತಾವೆ. ಅದಕ್ಕೆ ಅಕ್ಷರಗಳ ಸಂಕೇತಿಸುವಿಕೆ ಭಾಳಷ್ಟು ಈಜಿ ಇರ್ತದೆ. ಅಕ್ಷರಗಳ ಮಾತೃಕೆ, ಅಕ್ಷರಗಳ ಶ್ರೇಣಿ ಇಂಥವು ಮೊದಲು ಮಾಡ್ಬೇಕು. ನೀವು ನಂಬರ್ ಸೀರೀಸ ಮೊದಲು ಭಾಳಷ್ಟು ಜನ ನಂಬರ್ ಸೀರೀಸ್ ಈಜಿ ಅಂತ ಅನ್ಕೋತೀರಿ. ಬಟ್ ನಂಬರ್ ಸೀರೀಸ್ ಈಜಿನ ಅದು ಯಾವ್ದಾರ ಒಂದು ಸಮಸ್ಯೆ ನೀವು ಗೊತ್ತಿಲ್ಲದ ಹಿಡ್ಕೊಂಡು ಕುತ್ಕೊಂಡ್ಬಿಟ್ರೆ ಅದು ನಿಮ್ಗೆ 10 ನಿಮಿಷ ಟೈಮ್ ತಿಂದ್ಬಿಡ್ತೈತೆ. ಅದಕ್ಕೆ ಅದನ್ನು ನಂಬರ್ ಸೀರೀಸ್ ನಿಮಗೆ ಕೊನೆಗೆ ಇಟ್ಕೊಳ್ಳೋದು ಒಳ್ಳೆಯದು. ನೀವು ಇಂಥ ಸಣ್ಣ ಈಜಿ ಇರೋವಂಥವು ಬಿಡಿಸಿ ನೀವೇನು ಮಾಡ್ಬೇಕಂದ್ರೆ ಒಂದು 40-45 ಮಾರ್ಕ್ಸ್ ಬೀಳೋ ಲೆವೆಲ್ ಬಂದ ತಕ್ಷಣ ಇನ್ನು ಉಳ್ಕಿ ಟೈಮ್ ಏನು ಮಾಡ್ಬೇಕಂದ್ರೆ ಮತ್ತು ಎವರೇಜ್ ಆಗಿ ಮತ್ತೆ ಯಾವ್ದು ಬಿಡಿಸ್ಬೇಕು. ನಂಬರ್ ಸೀರೀಸ್ ಒಳಗೆ ಈಜಿ ಇರ್ತಾವೆ, ಸಾಮ್ಯತೆ ಸಂಖ್ಯೆಗಳು ಈಜಿ ಇರ್ತಾವೆ, ವರ್ಗಮೂಲ ಘನಮೂಲ ಸಂಬಂಧಪಟ್ಟಂಥ ಟ್ರಿಕ್ ಇರ್ತಾವೆ, ಮಾತೃಕೆ ಸಂಖ್ಯೆಗಳು ಇವನ್ನ ಬಿಡಿಸ್ತಾ ಹೋಗೋದು. ಸಾಧ್ಯ ಆದಷ್ಟು ನೀವು ಕೊನೆಗೆ ಸಣ್ಣದವರೆಗೂ ಕೂಡ ಯಾವ್ಯಾವ ಗ್ಯಾರಂಟಿ ಗೊತ್ತದಲ್ಲ ಫಸ್ಟ್ ಅವನ್ನ ಬಿಡಿಸ್ಬೇಕು. ಅದು 50 ಇರಲಿ 60 ಇರಲಿ. ಯಾಕಂದರೆ ನೀವು 60ರಿಂದ 65ನೇ ಪ್ರಶ್ನೆವರೆಗೆ ಒಂದು 5 ಪ್ರಶ್ನೆ ನಿಮ್ಗೆ ಗ್ಯಾರಂಟಿ ಗೊತ್ತದ ಅಂದ್ರೆ 60ನೇ ಪ್ರಶ್ನೆ C, 61ನೇ ಪ್ರಶ್ನೆ B ಈ ಥರ ಕರೆಕ್ಟ್ ಶೇಡ್ ಮಾಡೋದ್ರಿಂದ ನಿಮಗೆ ಅಲ್ಲಿ ಗ್ಯಾರಂಟಿ ಮಾರ್ಕ್ಸ್ ಬೀಳೋದು ಖಾತ್ರಿ ಆಗಿಬಿಡ್ತೈತಿ. ಹಿಂಗೆ ನಿನಗೆ 90 ಪ್ರಶ್ನೆಯಲ್ಲಿ ಯಾವ್ಯಾವ ಗ್ಯಾರಂಟಿ ಬರುತ್ತೋ ಪ್ರಶ್ನೆಗಳನ್ನ ಅವನ್ನ ಮೊದಲು ಬಿಡಿಸ್ಬೇಕು. ಇದು ನಿಮ್ಮ ಗೆಲುವಿನ ಮೊದಲನೇ ಸ್ಟೆಪ್. ಯಾವ್ಯಾವ ಗ್ಯಾರಂಟಿ ಗೊತ್ತದವು ಅವಕ್ಕೆ ನೀವು ಗ್ಯಾರಂಟಿ ಮಾರ್ಕ್ಸ್ ತೊಗೊಳ್ಳೇಬೇಕು. ಹಂಗೆ ಮಾಡಿದರೆ ನಿಮ್ಗೆ ಏನಾಕತ್ತೆ ಅಂದ್ರೆ ಗ್ಯಾರಂಟಿ ಮಾರ್ಕ್ಸ್ ಅಂತ ಬರ್ತಾವೆ, 45-50 ಮಾರ್ಕ್ಸ್ ಬರ್ತಾವೆ. ಮುಂದೆ 90 ನಿಮಿಷದವರೆಗೂ ಕೂಡ ನಿಮ್ಮ ಮೈಂಡ್ ಸೆಟ್ ಹೆಂಗಿರ್ಬೇಕಂದ್ರೆ ಕೊನೆಗೆ ಸಣ್ಣದವ್ರಿಗೆ ಕೂಡ ಅತಿ ಹೆಚ್ಚು ಅಂಕ ಗಳಿಸೋದಕ್ಕೆ ಟ್ರೈ ಮಾಡ್ತಾನೆ ಇರಬೇಕು. ಅಂದಾಗ ನೀವು ನಿಮ್ಮ ಗುರಿಯನ್ನು ಮುಟ್ಟಕ್ಕೆ ಸಾಧ್ಯ. ಖಡ್ಗವನ್ನು ನಿರಂತರವಾಗಿ ಕೆಳಗಿಳಿಸದಂತೆ ಹೋರಾಡಿದವ್ರು ಮಾತ್ರ ಗೆಲ್ತಾರೆ. ಅದಕ್ಕೋಸ್ಕರ ನಿಮ್ಮ ಈಚ್ ಆ್ಯಂಡ್ ಎವ್ರಿ ಮೂಮೆಂಟು ಈ 3 ತಿಂಗಳು ಏನು ಪರಿಶ್ರಮ ಪಟ್ಟಿರಲ್ಲ ಇದನ್ನು ನೆನಪು ಮಾಡ್ಕೋಬೇಕು. ನೆನಪು ಮಾಡಿಕೊಂಡು ಇದು ಕೊನೆಯ ಯುದ್ಧ, ಅಂತಿಮ ಯುದ್ಧ, ಇದನ್ನು ಬಿಟ್ಟು ನಿಮಗೆ ಬೇರೆ ದಾರಿನೇ ಇಲ್ಲ, ಗೆಲ್ಲಲೇಬೇಕು ಅನ್ನೋ ರೀತಿಯಲ್ಲಿ ಕೊನೆಗೆ ಸಣ್ಣದವ್ರಿಗೆ ಕೂಡ ಅಲರ್ಟ್ ಆಗಿದ್ಕೊಂಡು ನೀವು ಪ್ರತಿ ಪ್ರಶ್ನೆಗೆ ಕೂಡ ಉತ್ತರ ಕೊಡಬೇಕು. ಮ್ಯಾಕ್ಸಿಮಮ್ ಈ ಥರ ಟೈಮ್ ವೇಸ್ಟ್ ಮಾಡ್ದಂಗೆ ಮಾಡ್ಕೊತ ಬರಬೇಕು. ಮಾಡ್ಕೊತ ಬಂದು ಕೊನೆ ಇನ್ನೊಂದು 15-20 ನಿಮಿಷ ಐತಿ, 10 ನಿಮಿಷ ಐತಿ, ಇನ್ನೊಂದು 15-20 ಪ್ರಶ್ನೆ ಬಂದಿಲ್ಲಪ್ಪ ನನಗೆ ಅಂತಂದ್ರೆ ಏನು ಮಾಡ್ಬೇಕು, ಬಿಟ್ಟು ಬರೋಕ್ಕೆ ಹೋಗ್ಬಾರ್ದು. ಏನು ಮಾಡ್ಬೇಕಂದ್ರೆ ಗೊತ್ತಿಲ್ಲ ಅಂದ್ರೆ 10-15 ಪ್ರಶ್ನೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಯಾವ್ದಾರ ಒಂದು ಆಪ್ಷನ್ನ ಶೇಡ್ ಮಾಡ್ತಾ ಬರೋ ಸಿ ನೀವು ಒಂದು A, ಒಂದು B, ಒಂದು C, ಒಂದು D ಹಿಂಗೆ ಶೇಡ್ ಮಾಡ್ಕೊತ ಬಂದ್ರೆ ಏನಾಕತಿ, ನೀ A ಯಾವ್ದು ಹಾಕಿರ್ತೈತಿ ಅಲ್ಲಿ B ಉತ್ತರ ಆಗಿರ್ತೈತಿ, ಇಲ್ಲಿ ಯಾವ್ದು B ಹಾಕಿರ್ತೈತಿ ಅಲ್ಲಿ C ಆಗಿರ್ತೈತಿ, ಹಿಂಗೆ ಆಗೋ ಸಾಧ್ಯತೆ ಇರ್ತದೆ. ಕಂಟಿನ್ಯೂ ಒಂದು 10 ನೀನು ಸಿ ಅಂತೇಳಿ ಶೇಡ್ ಮಾಡಿಬಿಟ್ರೆ ನಿಮಗೇನಾಕತಿ ಅದರೊಳಗೆ ಒಂದು 2-3 ಕರೆಕ್ಟ್ ಆಗುವಂಥ ಸಾಧ್ಯತೆ ಇರ್ತೈತಿ. ಯಾಕಂದರೆ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಇಲ್ಲ, ನೀವು ಎಲ್ಲವನ್ನು ಶೇಡ್ ಮಾಡಬೇಕು. ನೆಗೆಟಿವ್ ಮಾರ್ಕ್ಸ್ ಇಲ್ಲ, ನೀವು ಬಿಟ್ಟು ಬರೋದ್ರಿಂದ ಮಾರ್ಕ್ಸ್ ಅಂತೂ ಬರೋದಿಲ್ಲ. ಅದಕ್ಕೆ ಈಗ ಒಂದು 10 ಪ್ರಶ್ನೆ ಬಿಟ್ಟು ಬಂದ್ರೆ ತಿಳ್ಕೊ ತಂತಾನ ಮಾರ್ಕ್ಸ್ ಅಂತೂ ಬರೋದಿಲ್ಲ. ಬಟ್ ಆ 10 ಪ್ರಶ್ನೆ ಶೇಡ್ ಮಾಡೋದ್ರಿಂದ ಅಂದಾಜು ಉತ್ತರನ 10 ಒಂದು 2-3 ಕರೆಕ್ಟ್ ಆಗೋ ಸಾಧ್ಯತೆ ಇರ್ತದೆ. ಅದೇ ಒಂದು ಅಂಕ ನಿಮ್ಮನ್ನ ಸೆಲೆಕ್ಟ್ ಆಗೋದಕ್ಕೆ ಹೆಲ್ಪ್ ಮಾಡ್ತದೆ. ಅದಕ್ಕೆ ಮ್ಯಾಕ್ಸಿಮಮ್ ನೀವು 90 ನಿಮಿಷದಲ್ಲಿ 80 ನಿಮಿಷ 85 ನಿಮಿಷದವರೆಗೂ ಏನೇನು ಮಾಡ್ತೀರಿ ಎಲ್ಲವನ್ನು ಬಿಡಿಸೋದು. ಕೊನೆಗೆ 5-10 ನಿಮಿಷ ಇದ್ದಾಗ ಯಾವ ಪ್ರಶ್ನೆ ಉಳಿದವಲ್ಲ ಯಾವತ್ತೂ ಬಿಡಕ್ಕೆ ಹೋಗ್ಬೇಡ್ರಿ. ಯಾವ ಉಳಿದವು ಇಲ್ಲಿ ಅವಸರ ಮಾಡಿ ತಪ್ಪು ಮಾಡೋಕ್ಕೆ ಹೋಗ್ಬಾರ್ದು. ಆಲ್ರೆಡಿ ನೀವು 50ನೇ ಪ್ರಶ್ನೆ C ಅಂತ ಹಾಕಿರ್ತೀರಿ, 49ನೇ ಪ್ರಶ್ನೆ ಬಿಟ್ಟಿರ್ತೀರಿ, ಅದನ್ನು ಶೇಡ್ ಮಾಡ್ಬೇಕಾಗಿರ್ತೈತಿ. ಅಂದಾಜು ಶೇಡ್ ಮಾಡೋ ಟೈಮ್ನಾಗ ಅಲ್ಲಿ ಅದು 49ನೇ ಪ್ರಶ್ನೆ B ಐತೆ ಅಂತ ತಿಳ್ಕೊರಿ. ಇಲ್ಲಿ 50ನೇ ಪ್ರಶ್ನೆಗೆ C ಶೇಡ್ ಮಾಡಿರ್ತೀರಿ, ಅಲ್ಲಿ ಮ್ಯಾಗ 49ಕ್ಕೆ B ಶೇಡ್ ಮಾಡೋ ಮೊದಲು 50ಕ್ಕೆ B ಶೇಡ್ ಮಾಡಿಬಿಟ್ರೆ ಏನಾಕೈತೆ ಅಂದ್ರೆ 50ನೇ ಪ್ರಶ್ನೆಗೆ ಆಲ್ರೆಡಿ ಕರೆಕ್ಟ್ ಉತ್ತರ ಹಾಕಿರ್ತೀರಿ. ಮತ್ತೊಂದು B ಅನ್ನು ಶೇಡ್ ಮಾಡೋದ್ರಿಂದ ಏನಾಕತಿ ಅನಾಯಾಸವಾಗಿ ಒಂದು ಅಂಕವನ್ನು ಕಳೆದುಕೊತೀರಿ. ಒಂದು ಪ್ರಶ್ನೆಗೆ ಒಂದೇ ಉತ್ತರಕ್ಕೆ ನೀವು ಶೇಡ್ ಮಾಡಬೇಕಾಗತ್ತೆ. ಏಕಕಾಲಕ್ಕೆ 2 ಉತ್ತರ ಶೇಡ್ ಮಾಡಿದ್ರೆ ಅದು ಮೌಲ್ಯಮಾಪನಕ್ಕೆ ಪರಿಗಣನೆ ಆಗೋದಿಲ್ಲ. ಇದನ್ನು ಗಮನದಲ್ಲಿ ಇಟ್ಕೊಂಡು ಅವಸರ ಮಾಡೋಕ್ಕೆ ಹೋಗ್ಬಾರ್ದು. ಯಾವಾಗಲೂ ಆಲ್ರೆಡಿ ಹಾಕಿರೋವಂಥ ಅಂಕನ ಯಾವ ಕಾರಣಕ್ಕೂ ಕಳೆದುಕೋಬಾರ್ದು. ಈಗ ಯಾವ ಶೇಡ್ ಮಾಡಿಲ್ಲ, ಈಗ 50ನೇ ಪ್ರಶ್ನೆ ಶೇಡ್ ಮಾಡಿರಿ, 51ನೇ ಶೇಡ್ ಮಾಡಿಲ್ಲ ಅಂದ್ರೆ 51ನೇ ಲೈನ್ ಒಳಗೆ ಕರೆಕ್ಟ್ ಗೆರೆ ಇಟ್ಕೊಂಡು ನೀವು ಶೇಡ್ ಮಾಡ್ಬೇಕು. ಯಾಕಂದರೆ ಆಲ್ರೆಡಿ ತುಂಬಿದ್ದು ಕೂಡ ಅಂಕ ಕಳ್ಕೊಬಾರ್ದಲ್ಲ. ಒಂದು ಪ್ರಶ್ನೆಗೆ ಒಂದೇ ಆಪ್ಷನ್ ಶೇಡ್ ಮಾಡಬೇಕು, ಕೊನೆಗೆ ಎಲ್ಲವನ್ನು ಶೇಡ್ ಮಾಡಬೇಕು. ಇವಿಷ್ಟು ಗಮನದಲ್ಲಿ ಇಟ್ಕೊಂಡು 1.5 ತಾಸು ಏನಿರ್ಬೇಕಂದ್ರೆ ನಿಮ್ಮ ಮೈಂಡ್ ಸೆಟ್ ಹೈಯೆಸ್ಟ್ ಅಂಕ ತೊಗೋಬೇಕು. ಹೈಯೆಸ್ಟ್ ಅಂಕ ತೊಗೊಳ್ಳೋದು ಮಾತ್ರ ಗುರಿಯಾಗಿರ್ಬೇಕು. ಯಾಕಂದ್ರೆ ನೀವು ಬರೀ 40-50 ಅಂತ ಗುರಿ ಇಟ್ಕೊಂಡ್ರೆ ಅಷ್ಟು ಮುಟ್ಟಕ್ಕೂ ಆಗೋದಿಲ್ಲ. 70ರಿಂದ 80 ಅಂಕ ತೊಗೋತಾನೆ ಅಂತೇಳಿ ಗುರಿ ಇಟ್ಕೊಂಡ್ರೆ ಅಟ್ಲೀಸ್ಟ್ ಸಮೀಪ ಆದರೂ ಹೋಗ್ತೀರಿ. ಅದಕ್ಕೆ ಇಲ್ಲಿ ಒಂದು ಸ್ವಲ್ಪ ನೀವು ಗೆಲ್ಲಬೇಕಾದ್ರೆ ಸ್ವಾರ್ಥಿ ಆಗಲೇಬೇಕು. ಅಕ್ಕಪಕ್ಕ ಇರ್ತಾರೆ, ನಿಮ್ಮ ಸ್ಕೂಲ್ನೇರು ಇರ್ತಾರೆ, ಬಾಜು ಸ್ಕೂಲ್ನೇರು ಇರ್ತಾರೆ. ನೀವು ಹೇಳಿಕೊಡೋರಿಂದ ನಿಮ್ಮ ಬಾಜು ಒಬ್ಬ ವಿದ್ಯಾರ್ಥಿ ಗೊತ್ತಾನಂದ್ರೆ ಅವ್ನು ನಿನಗೆ ಕಾಂಪಿಟೇಟರ್. ಯಾಕಂದರೆ ಇದು ಡಿಸ್ಟಿಕ್ ಲೆವೆಲ್ ಸೆಲೆಕ್ಷನ್.
ಪರೀಕ್ಷೆ ರಾಜ್ಯಾದ್ಯಂತ ನಡೆದರೂ ಕೂಡ ಡಿಸ್ಟ್ರಿಕ್ಟ್ ಲೆವೆಲ್ ಸೆಲೆಕ್ಷನ್ ಆಗಿರೋದ್ರಿಂದ ನೀನು ಒಂದು 2 ಮಾರ್ಕ್ಸ್ ಅವ್ನಿಗೆ ಹೇಳಿಕೊಟ್ರೆ ಅವ ನಿನಗಿಂತ 2 ಮಾರ್ಕ್ಸ್ ಜಾಸ್ತಿ ತೊಗೊಂಡು ಸೆಲೆಕ್ಟ್ ಆಗ್ಬೋದು. ಅದಕ್ಕೋಸ್ಕರ ಎಲ್ಲರೂ ಪರಿಶ್ರಮ ಪಟ್ಟಿದ್ರಿ. ಯಾರಿಗೆ ಯೋಗ್ಯತೆ ಇರ್ತೈತಿ, ಯಾರಿಗೆ ಅರ್ಹತೆ ಇರ್ತೈತಿ ಅವರು ಗೆಲ್ಲಬೇಕು. ಅದಕ್ಕೋಸ್ಕರ ನೀವು ಹೇಳಿಕೊಡದೇ ಇರೋದು ಒಳ್ಳೆಯದು. ಇವಿಷ್ಟು ಅಂಶಗಳನ್ನ ಗಮನದಲ್ಲಿಟ್ಕೊಂಡು 3 ತಿಂಗಳ ಪರಿಶ್ರಮ ನಿಮಗೆ ಅದು ತಕ್ಕ ಪ್ರತಿಫಲ ಸಿಗಬೇಕಾದ್ರೆ ನಾಳೆ ಪರೀಕ್ಷೆ ಹಾಲೊಳಗೆ ಪಾಸಿಟಿವ್ ಆಗಿ, ಕೂಲ್ ಆಗಿ, ಕಾಮ್ ಆಗಿ ಹೋಗ್ರಿ. ಎಲ್ಲ ಒಳ್ಳೇದಾಕತಿ. ಪರಿಶ್ರಮ ಪಟ್ಟವ್ರಿಗೆ ಯಾವತ್ತೂ ಮೋಸ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದ ಈ ಸ್ವಲ್ಪ ಪಾಸಿಟಿವ್ ಆಟಿಟ್ಯೂಡ್ ಬೆಳೆಸ್ಕೊಂಡು ಕೊನೆಗೆ ಕ್ಷಣದವರೆಗೂ ಕೂಡ ಕ್ವಶನ್ ಪೇಪರ್ ಟಫ್ ಐತೆ ಅಂತೇಳಿ ಥಿಂಕ್ ಮಾಡೋಕೆ ಹೋಗ್ಬೇಡ್ರಿ. ಬಿಗಿನಿಂಗ್ ಒಳಗೆ ಒಂದು ಸ್ಲೋಗನ್ ಹೇಳಿದಲ್ಲ, ಪಾಸಿಟಿವ್ ಆಟಿಟ್ಯೂಡ್, ಇಟ್ ಈಸ್ ಪಾಸಿಬಲ್ ಟು ಟರ್ನ್ ದಿ ಸಿಚುವೇಶನ್ ಆಫ್ ಫೇಲ್ಯೂರ್ ಇನ್ ಟು ಸಕ್ಸಸ್. ನಮ್ಮಲ್ಲಿ ಧನಾತ್ಮಕ ಮನೋಭಾವ ಇದ್ರೆ ಫೇಲ್ಯೂರ್ ಸಿಚುವೇಶನ್ ಕೂಡ ನಾವು ಸಕ್ಸಸ್ ಆಗಿ ಕನ್ವರ್ಟ್ ಮಾಡ್ಬೋದು. ಅದಕ್ಕೆ ನಾವು ಕೂಲಾಗಿ, ಕಾಮಾಗಿ, ಪಾಸಿಟಿವ್ ಆಟಿಟ್ಯೂಡಿಂದ ಪ್ರಶ್ನೆ ಪತ್ರಿಕೆಯನ್ನು ಎದುರಿಸ್ರಿ. ಎಲ್ಲ ಒಳ್ಳೇದಾಕತಿ. ನೀವು 1.5 ತಾಸುವರೆಗೂ ನಿಮ್ಮ ಗುರಿ ಏನಾಗಿರ್ಬೇಕಂದ್ರೆ ಹೈಯೆಸ್ಟ್ ಅಂಕ ತೆಗೆದುಕೊಳ್ಳೋದೇ ಗುರಿ ಆಗಬೇಕು. ಇವಿಷ್ಟು ಅಂಶ ಗಮನದಲ್ಲಿಟ್ಕೊಂಡು ನಾಳಿನ ಪರೀಕ್ಷೆಯನ್ನು ಅತ್ಯುತ್ತಮವಾಗಿ ಬರೀರಿ. ಒಳ್ಳೆಯದಾಗುತ್ತೆ. ನಿಮಗೆ ನಾಳೆ NMS ಪರೀಕ್ಷೆ ಬರೀತಿರುವಂಥ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ಶುಭವಾಗಲಿ ನಿಮಗೆಲ್ಲರಿಗೂ. ಇಷ್ಟು ಹೇಳ್ತಾ ಈ ಒಂದು ನಾಳೆ ಬೆಳಗ್ಗೆ ಲೈವ್ ಕ್ಲಾಸ್ನಲ್ಲಿ ಕೂಡ ಒಂದು 5 ರಿಂದ 10 ನಿಮಿಷ ಪಾಸಿಟಿವ್ ಆಗಿ ಇನ್ಸ್ಪೈರ್ ಆಗುವಂಥ ಒಂದಿಷ್ಟು ಮಾತುಗಳನ್ನು ಆಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.